ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಬೇಳೂರು ಗೋಪಾಲಕೃಷ್ಣ ಅವರೇ, ತಾವೀಗ ಪಾರ್ಟಿಯಲ್ಲೇ ಇದ್ದೀರಿ. ಖಂಡಿತ. ಅವರು ಒಬ್ಬರು ಮಾತ್ರ ಪಾರ್ಟಿಯಿಂದ ಆಚೆ ಹೋಗಿದ್ದಾರೆ, ಇನ್ನು ಉಳಿದವರೆಲ್ಲ ನಿಮ್ಮಲ್ಲೇ ಇದ್ದಾರೆ. ಇನ್ನೂ ಬಿಜೆಪಿ ಪಕ್ಷದಲ್ಲೇ ಇದ್ದಾರೆ. KJP ಬೆಂಬಲಿತ ಬಿಜೆಪಿ ಸರ್ಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಯಾಕಿದ್ದೀರಿ ಅಲ್ಲಿ ಇನ್ನು? ನೋಡಿ, ಅಥವಾ ಅವ್ರು ಇದ್ದವ್ರನ್ನ ಆಚೆ ಕಳ್ಸಕ್ಕಾಗಲ್ವ ನಿಮ್ಮ ಪಕ್ಷದವ್ರಿಗೆ? ಹೇಳಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳು ಹೇಳ್ತಿದ್ದೀನಿ, ಇವತ್ತು ಮೊದಲು ಫಸ್ಟ್ ಹಂತವಾಗಿ ಪುಟ್ಟಸ್ವಾಮಿ, BG ಪುಟ್ಟಸ್ವಾಮಿನ ಕಿಕ್ಔಟ್ ಮಾಡಬೇಕು. ಯಾಕಂತ ಹೇಳಿದ್ರೆ, ಪಕ್ಷದಲ್ಲಿ ಇವತ್ತು ಅಧಿಕಾರ ಪಡ್ಕೊಂಡು ಮಂತ್ರಿಯಾಗಿ ಪಕ್ಷದ ಅನ್ನ ತಿಂದ್ಕೊಂಡು ಈ ಮನುಷ್ಯ ಇಲ್ಲಿ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಬೈತಾರೆ, ಆಮೇಲೆ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲ ಇದೆ ಮುಂದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಈ ಮನುಷ್ಯನ ಫಸ್ಟ್ ಕಿಕ್ಔಟ್ ಮಾಡಿದರೆ ಮುಂದಿನ ಹೆಜ್ಜೆ ಯಾರೂ ಅದ್ರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾಡಬೇಕು, ನಮ್ಮ ಪಕ್ಷದವರು ಧೈರ್ಯವಾಗಿ ಮಾಡಬೇಕು, ಅದು ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಇವತ್ತು ಅವರು ಕಿಕ್ಔಟ್ ಮಾಡಬೇಕು. ಯಾರಿಗೆ ಹೇಳ್ತಾ ಇದ್ರಿ? ಬೇರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದೀನಿ, ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ ನಾನು ಇವತ್ತು. ಈಗ ಯಡಿಯೂರಪ್ಪ ಅವ್ರು ಮಾಡಿದ ಮುಖ್ಯಮಂತ್ರಿ, ನಾನು ಮಾಡಿದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಂತ ಹೇಳ್ತಾರೆ. ನೋಡಿ, ಯಡಿಯೂರಪ್ಪನವ್ರು ಒಬ್ಬರೇ ಮಾಡಿದ್ದಲ್ಲ ಜಗದೀಶ್ ಶೆಟ್ಟರ್ನ, ನಾವೆಲ್ಲರೂ ಸೇರೇ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿ ಮಾಡಿದ್ದು, ಎಲ್ಲರೂ ಸೇರೇ ಅವತ್ತಿನ ದಿನ ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದ್ದು, ಎಲ್ಲರೂ ಸೇರೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿದ್ದು. ಅವರೊಬ್ಬರೇ ಏನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ? ಹಾಗಾದರೆ ಅವರೇ ಮುಖ್ಯಮಂತ್ರಿ ಆದರೆ ರಾಜೀನಾಮೆ ಕೊಡಬೇಕಾದ್ರೆ ಅವತ್ತು ಮುಖ್ಯಮಂತ್ರಿ ಆದ್ರೆ ರಾಜೀನಾಮೆ ಕೊಡೋರು 70 ಜನ ಇದ್ದರು ಅವತ್ತು ಹಿಂದ್ಗಡೆ. ನೀವು ಇದ್ರಿ? ಹಾಂ, ನಾವೆಲ್ಲ ಸಪೋರ್ಟ್ ಇದ್ದೇವೆ ಅವತ್ತು. ಇವತ್ತು ಯಾಕೆ ನಿನ್ನೆ ರಾಜೀನಾಮೆ ಕೊಡೋಕ್ರೆ 4 ಜನ ಇದ್ದರು? ಅವರು ರಾಜ್ಯಕ್ಕೆ ಶಕ್ತಿ ಕಳ್ಕೊಂಡ್ರಾ? ಅಥವಾ ಅವ್ರಿಗೇನಾದರೂ ಇದ್ದರೆ ನಮ್ಮ ಸರ್ಕಾರನ ಅಳಿಸ್ತೀನಿ, ಬೀಳಿಸ್ತೀನಿ ಅಂತ ಹೇಳೋದಿದ್ರೆ ಖಂಡಿತ ನಮ್ಮ ಸರ್ಕಾರ ಬೀಳಿಸ್ಲಿಕ್ಕೆ ಇವ್ರ ಹತ್ರ ಆಗಲ್ಲ. ಯಾಕಾಗಲ್ಲ? ಅವ್ರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅವ್ರ ಹತ್ರ ಅಷ್ಟು ಬೆಂಬಲ ಇಲ್ಲ ಅಂತ ಸಾಧ್ಯನೇ ಇಲ್ಲ. ಅದು 60ರಿಂದ 70 ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಅವ್ರು ಹೇಳ್ಕೋಬೇಕಷ್ಟೇ. ಹಾಗೆ ಹೇಳ್ಕೊಂಡೇ ಇಲ್ಲಿವರೆಗೆ ಮುಂದುವರೆಗೂ ಬಂದಿದ್ದಾರೆ. ಅವರು ಯಾವ ಶಾಸಕರು ಹೋಗೋದಲ್ಲ, ಯಾವ ಮಂತ್ರಿಗಳು ಹೋಗಲ್ಲ. ನಾವು ಪುಟ್ಟಸ್ವಾಮಿನ ಒಬ್ಬ ಕಿಕ್ಔಟ್ ಮಾಡಿದರೆ ನಾಳೆಯಿಂದ ಒಬ್ಬ ಮಂತ್ರಿಗಳು ಅವ್ರು ಅಷ್ಟೇ ಜನ ಅಲ್ಲ, ಬಹಳಷ್ಟು ಜನ ಇನ್ನೂ ಅವ್ರು ಬೆಂಬಲಕ್ಕಿದ್ದಾರೆ. ಹೋಗ್ಲಿ, ಬರಲಿ. ಅವರು ನಾಳೆ 9ನೇ ತಾರೀಕು ಏನಾರು ಇದೆಯಲ್ಲ, ಅವರು ಸಭೆ ಇದೆಯಲ್ಲ, ಆ ಸಭೆಗೆ ಹೋಗ್ಲಿ. ಅಲ್ಲ, ಯಾರು ಇದ್ದಾರೆ ಅವ್ರ ಜೊತೆ ನಿಮಗೆ ಗೊತ್ತಿಲ್ವಾ? ಬಹಳ ಜನ ಇದ್ದಾರೆ ನೋಡಿ, ಸುಮಾರು ಜನ ಇದ್ದಾರೆ. ನಾನು ಹೇಳಲಿಕ್ಕೆ ಹೋಗಲ್ಲ, ಹೆಸರು ಹೇಳಲ್ಲ. ಅವ್ರನ್ನ ಯಾವಾಗ ನಾವು ಸ್ಟೆಪ್ ತಗೊಳ್ಬೇಕು ಅದನ್ನು ತಗೊಳ್ತೀವಿ ಖಂಡಿತ. ಈಗೆಲ್ಲ ಅವರಿಗೆ ಈಗ ಒಬ್ಬರು ಕಿಕ್ಔಟ್ ಮಾಡಿದರೆ ಮುಂದೆ 9ನೇ ತಾರೀಕು ಯಾರು ಹೋಗ್ತಾ ನೋಡ್ತೇವೆ. ಆಮೇಲೆ ಯಾರು ಶಾಸಕರು ಹೋಗಿದ್ದಾರೆ, ಯಾರು ನಿಗಮ ಮಂಡಳಿ ಅಧ್ಯಕ್ಷರಲ್ಲಿ ಹೋಗಿದ್ದಾರೆ, ಅಥವಾ ಇನ್ಯಾರು ಹೋಗಿದ್ದಾರೆ. ಈಗ ನೆನ್ನೆ ಶಾಸಕರು ಇದ್ರಲ್ಲ ಅವ್ರ ಜೊತೆ, ಅದೇ ಅವರಿಗೂ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಮಗೆ ರಾತ್ರಿ ಯಡಿಯೂರಪ್ಪನವರು ವಜಾ ಮಾಡ್ತಾರೆ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಶ್ವರಪ್ಪನವ್ರು ನಾವು ಕೇಳ್ತಾ ಇದ್ದೀವಿ, ಅವ್ರನ್ನ 6 ವರ್ಷ ಚುನಾವಣೆ ನಿಲ್ಲಬಾರ್ದು, ಆ ರೀತಿ ಮಾಡ್ಬೇಕಂತ ನಮ್ಮ ಒತ್ತಾಯ. ನಾವೆಲ್ಲರೂ ಸೇರಿ ಒತ್ತಾಯ ಮಾಡಿದ್ದೀವಿ. ಇನ್ನೊಂದು ಮುಂದುವರೆದ ಭಾಗ ಇದೆ ಗೋಪಾಲಕೃಷ್ಣ ಅವರೇ. ಹೇಳಿ. ನಿಮ್ಮ ಪಕ್ಷದಲ್ಲೇ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ MD ಲಕ್ಷ್ಮೀನಾರಾಯಣ ಅವರು, ಅಲ್ಲೇ ಅವರು ಆ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಏನ್ ನಿಮ್ಮ ಪಕ್ಷದವ್ರು ಏನು ಮಾತಾಡ್ತಾ ಇಲ್ಲ? ಯಾಕೆ? ಅದೇ ಹೇಳ್ತಾ ಇರೋದು, ನಮ್ಮ ಪಕ್ಷದವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೆನ್ನೆನೂ ಕೂಡ ಅವ್ರು ಎಷ್ಟು ಬೇಸರ ಮಾಡ್ಕೊಂಡ್ರು, ಬಿಡಬಾರ್ದು. ನಿಮ್ಮ BJP ಪಕ್ಷ ನಾಯಕರುಗಳು ಏನ್ ಇದನ್ನೆಲ್ಲ ತಿಳ್ಕೊಬೇಕು ಅಂತೇಳಿ ಅವರು ಕೂಡ ಬಹಳ ಗದ್ಗದಿಗರಾದ್ರು ಹೊರಗೋಗ್ಬೇಕಾದ್ರೆ. ಅಲ್ಲ, ಅವರು ಸೋತಾಗ್ಲೂ ಹತ್ತಿದ್ರು ಬಿಡಿ, ಅವ್ರು ಸೋತಾಗ್ಲೂ ಹತ್ತಿದ್ರು, ಈಗಲೂ ಅಳ್ತಾರೆ. ಯಡಿಯೂರಪ್ಪನವರ ಹಿಂಬಾಲಕರಾಗಿ ಅವ್ರು ಏನಿರ್ಬೇಕು, ಯಾಕಂದ್ರೆ ಅವರೇ MLC ಮಾಡಿದ್ರಿಂದ ಅವ್ರು ಅಳ್ಬೋದು. ಆದರೆ ನಮಗೆ ಅನಾವರಣ ಮಾಡ್ಬೇಕು ಈ ಲಕ್ಷ್ಮೀನಾರಾಯಣ ಹತ್ತಿದ್ರ, ಆವಾಗ ಅವ್ರಿಗೆ ಅಳು ಬಂದಿಲ್ಲಲ್ಲ. ಈ ರಾಜಕೀಯ ಅವರೆಲ್ಲ ಹಿಂಬಾಗಿಲಿಂದ ಬಂದಂಥವ್ರು. ನೇರವಾಗಿ ಗೆದ್ದು ಬಂದರೆ ಗೊತ್ತಾಗ್ತಿತ್ತು ಯಾರು ಶಕ್ತಿ, ಯಾರು ಏನು ಅಂತ ಗೊತ್ತಾಗ್ತದೆ. ಹಿಂಬಾಗಿಲಿಂದ ಬಂದಂಥವ್ರನ್ನೆಲ್ಲ ನಾನು ಏನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಅಲ್ಲ, ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದರು. ಆವಾಗ ಗೆದ್ದಿದ್ರು, ಇವಾಗ ಎಲ್ಲಿದ್ದಾರೆ? ಆದ್ದರಿಂದ ಈಗ ಯಡಿಯೂರಪ್ಪನವರು ಇಂದ್ರ ಚಂದ್ರ ಅಂದ್ಕೊಂಡು ಹೋಗೋರು ಹಿಂದೆನೇ ಮಾಡಬೇಕಾಯ್ತು. ಹಿಂದೆ ಅವ್ರಿಗೇನು ನಾವು ಅನ್ಯಾಯ ಮಾಡಿದ್ದೀವಿ ಹೇಳಿ? ನೀವು ಅದನ್ನು ಮಾಡಿದ್ರಲ್ಲ. ನಮ್ಮ ಪಕ್ಷದಲ್ಲಿ ಏನು ಅನ್ಯಾಯ ಮಾಡಿದ್ದೀವಿ? ನಮ್ಮ ಪಕ್ಷದಲ್ಲಿ ಏನು ಅನ್ಯಾಯ ಮಾಡಿದ್ದೀವಿ? ಉಪಮುಖ್ಯಮಂತ್ರಿ ಪದವಿ ಕೊಟ್ಟರು, ಮುಖ್ಯಮಂತ್ರಿ ಪದವಿ ಕೊಟ್ಟರು. ಇಷ್ಟೆಲ್ಲ ಆಗಿ ಇನ್ನೇನು ಪದವಿ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವು ಹೇಳಿ, ನಾವೇನು ಅನ್ಯಾಯ, ನಮ್ಮ ಪಕ್ಷ ಏನು ಅನ್ಯಾಯ ಮಾಡಿದೆ? ಈಗ ನಿಮ್ಮ ಪಕ್ಷದ ಶಾಸಕರುಗಳು, ಸಂಸದರು ಎಲ್ಲರೂ ನಿನ್ನೆ ಬಹಿರಂಗ ವೇದಿಕೆಯಲ್ಲಿ ಅವ್ರ ಜೊತೆ ಇದ್ರು. ಎಷ್ಟು ಜನ ಇದ್ರು? ಎಷ್ಟು ಜನ? ಅವ್ರು ಏನು ಹೇಳಿದ್ರು? ನನ್ನ ಜೊತೆಗೆ 70 ಜನ ಇದ್ದಾರೆ, ನಾವು ಹೋಗ್ತೀವಿ, ಅವ್ರ ಜೊತೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಹೌದಾ? ಯಾರು ಬಂದಿದ್ರು ನಿನ್ನೆ? ಎಲ್ಲಿದೆ? ಯಾವ ಕಾರಣಕ್ಕೂ ಸಹ ಜಗದೀಶ್ ಶೆಟ್ಟರ್ ಅವ್ರನ್ನ ಏನು ಮಾಡ್ಲಿಕ್ಕಾಗೋದಿಲ್ಲ. ಜಗದೀಶ್ ಶೆಟ್ಟರ್ ಮುಂದಿನ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಅದು ಅವರಿಂದ ಇದ್ದಾರೆ. ಅವರು ಯಾವ ಕಾರಣಕ್ಕಿಲ್ಲ, ಅವ್ರ ಹತ್ರ ಸಾಧ್ಯ ಇಲ್ಲ. ಅದೆಲ್ಲ ನಮ್ಮ ಹತ್ರ ಎಲ್ಲ ಅಸ್ತ್ರಗಳು, ಸಂಸದರು ಕೂಡ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ಹತ್ರ ಅಸ್ತ್ರ ಇಟ್ಕೊಂಡಿದ್ದೀವಿ. ಯಾವ ಸಂಸದರು ಹೋಗಿದ್ದಾರೆ ಅವ್ರನ್ನೂ ಸಹ ಉಚ್ಚಾಟನೆ ಮಾಡುವಂಥದ್ದು ಆಗಬೇಕು. ನಾವು ಮಾಡ್ಲಿಕ್ಕಾಗಲ್ಲ, ಅಲ್ಲಿ ಮಾಡಬೇಕಾಗುತ್ತೆ, ಪಾರ್ಲಿಮೆಂಟಲ್ಲಿ ಮಾಡಬೇಕದು. ನೀವು ಯಾರು ಕೇಳೋರೇ ಇಲ್ವೇ? BSR ಪಾರ್ಟಿಗೆ ಹೋದ್ರು, ಚುನಾವಣೆಯಲ್ಲಿ ನಿಮ್ಮ ವಿರುದ್ಧನೇ ಕೆಲಸ ಮಾಡಿದ್ರು, ಏನಾದ್ರು ಮಾಡಿದ್ರಿ? ನೀವು ಏನು ಮಾಡಕ್ಕಾಗಲ್ಲ, ಈಗಲೂ ಏನು ಮಾಡಲ್ಲ. ನೀವು ಅದಕ್ಕೆ ಬರೀ ಮಾತುಗಳು ಆಡ್ತೀರಿ. ತಾಳ್ಮೆ ತಗೋಬೇಕು. ಸದ್ಯದಲ್ಲಿ 9ನೇ ತಾರೀಕುವರೆಗೆ ನೀವು ನೋಡಿ, 9ನೇ ತಾರೀಕು ನಂತರ ಯಾವ ರೀತಿಯ ಸ್ಟೆಪ್ ತಗೊಳ್ತೀವಿ ಅನ್ನೋದನ್ನ ನೀವು ನೋಡಬೇಕು. ಈಗ ಯಡಿಯೂರಪ್ಪನವರು ನಾಯಕರು ಅಂತ ಅಂತೀರೋ ಅನ್ನಲ್ವ? ಈಗ
ಅಲ್ಲ, ಯಡಿಯೂರಪ್ಪನ ನಮ್ಮ ನಾಯಕರು ಅನ್ನಕ್ಕೆ ಬರೋದೇ ಇಲ್ಲಲ್ಲ, ಅವರು ಬೇರೆ ಯಾವತ್ತೂ ನಾಯಕರಾಗೇ ಇಲ್ಲ ಅವ್ರು ಹಾಗಾದ್ರೆ. ಅವ್ರು ಆವಾಗ ನಮ್ಮ ಪಕ್ಷದಲ್ಲಿದ್ದಾಗ ಅವ್ರು ನಮ್ಮ ನಾಯಕರು. ಈಗ ಯಾಕೆ ನಾವು ನಾಯಕರು ಅನ್ನೋಕ್ಕೆ ಬರುತ್ತೆ? ನಮ್ಮ ನಾಯಕರಿಗೆ ಈಶ್ವರಪ್ಪನವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ. ತಮ್ಮ ಪ್ರಕಾರ ಅವರಪ್ಪ ನಾಯಕತ್ವದ ಕೆಜಿ ಪಕ್ಷಕ್ಕೆ ಬಹುಶಃ ಇಲ್ಲ ಅಂತೀರಿ ಹಾಗಾದ್ರೆ? ಪ್ರಾದೇಶಿಕ ಪಕ್ಷ ಕಟ್ಟಿದವರು ಇಲ್ಲಿವರೆಗೆ ಎಲ್ಲೂ ಯಶಸ್ವಿ ಕಂಡಿದ್ದು ನಾವು ಕಂಡಿಲ್ಲ. ಯಾಕಂದರೆ ನಮ್ಮ ಗುರುಗಳಾದಂಥ ಎಸ್ ಬಂಗಾರಪ್ಪ ಸಾಹೇಬರು ಕಟ್ಟಿದ್ರು, ದೇವರಾಜ ಅರಸು ಅವರು, ಹೆಗಡೆ ಅವರು ಎಲ್ಲರೂ ಕಟ್ಟಿದ್ರು. ಅಂತ ಪ್ರಾದೇಶಿಕ ಪಕ್ಷಕ್ಕೆ ಅಷ್ಟು ಇವತ್ತು ಬೆಲೆ ಇಲ್ಲ ಅಂತ ನಮಗೆ. ರೈಟ್ ಗೋಪಾಲಕೃಷ್ಣ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.